ಜಯಂತ್ ನಮಸ್ತೆ ಎಲ್ರಿಗೂ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಅಗ್ನಿವೀರ್ ಟೆಕ್ನಿಷಿಯನ್ಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ತುಂಬ ಜನ ITI ಮಾಡಿದ ಹುಡುಗರು, ಡಿಪ್ಲೊಮಾ ಮಾಡಿದವರು, ಸೈನ್ಸ್ ಮಾಡಿದ್ರು ಗೊಂದಲದಾರ ಇದ್ದಾರೆ. ಯಾಕಂದರೆ ಯಾರು ಕ್ಲಿಯರಾಗಿ ಮಾಹಿತಿ ಸಿಗ್ತಾ ಇಲ್ಲ ಹುಡುಗರಿಗೆ. ಅದರಲ್ಲಿ ಕೂಡ ಸ್ವಲ್ಪ ಕನ್ಫ್ಯೂಷನ್ ಇದೆ. ಹಾಗಾಗಿ ನಾನು ನಿಮಗೆ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ತಿಳಿಸಿರ್ತೀನಿ. ಪೂರ್ತಿ ತಪ್ಪದೆ ನೋಡಿ. ಹಾಗೆ ನನ್ನ ಕಡೆಯಿಂದ ನಿಮಗೊಂದು ಸೂಚನೆ ಏನಪ್ಪ ಅಂತಂದರೆ, ನೀವು PUC ಸೈನ್ಸ್ ಮಾಡಿ ಟೆಕ್ನಿಷಿಯನ್ ಆಗ್ತಿದ್ರಿ, ಇದ್ರ ಜೊತೆ ನೀವು ಕ್ಲರ್ಕ್ ಅಥವಾ GD ಅಥವಾ ಟ್ರೇಡ್ಮ್ಯಾನ್ ಈ ಮೂರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡ್ಕೊಳ್ಳಿ. ಎರಡೆರಡಕ್ಕೆ ಹಾಕಿ ನೀವೇನಾದರೂ ITI ಮತ್ತು ಡಿಪ್ಲೊಮಾ ಮಾಡಿ ಈ ಹುದ್ದೆಗೆ ಅಪ್ಲೈ ಮಾಡ್ತೀರಾ, ಇದ್ರ ಜೊತೆ GD ಅಥವಾ ಟ್ರೇಡ್ಮ್ಯಾನ್ ಹುದ್ದೆಗೆ ಅಪ್ಲಿಕೇಶನ್ನ ಹಾಕಿ. ಮೊದಲೇದಾಗಿ ಅಪ್ಲಿಕೇಶನ್ ಹಾಕ್ತಿದ್ರೆ ನಿಮ್ಮ ಒಂದು SLC ಮಾರ್ಕ್ಸ್ ಕಾರ್ಡಲ್ಲಿ ಇರೋ ಥರನೇ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬಿಟ್ಟು ಆಮೇಲೆ ಅಪ್ಲಿಕೇಶನ್ ಹಾಕಿ. ನಿಮಗೆ ತುಂಬ ಸಮಯ ಇರುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ. ನೋಡ್ತಾ ಇರ್ಬೋದು 1ನೇ ತಾರೀಕು ಏಪ್ರಿಲ್ವರೆಗೂ ಸಮಯ ಇದೆ. 15 ದಿನದಲ್ಲೇ ಆಧಾರ್ ಕಾರ್ಡ್ ಅಪ್ಡೇಟ್ ಆಗುತ್ತೆ. ಅದಾದ ನಂತರ ನೀವು ಅಪ್ಲಿಕೇಶನ್ನ ಹಾಕಿ. ಮೊದಲೇದಾಗಿ ನೋಡ್ತಾ ಇರ್ಬೋದು, ನಾನು ಇವತ್ತು ಟೆಕ್ನಿಕಲ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಪ್ಲಿಕೇಶನ್ ಡೇಟ್ 13 ಹಾಗೆ 1 ಏಪ್ರಿಲ್ಗೆ ಕ್ಲೋಸ್ ಆಗುತ್ತೆ. ಎಕ್ಸಾಮ್ ನಿಮ್ಮದು 1 ಜೂನ್ ಅಥವಾ 15 ಜೂನ್ರಲ್ಲಿ ನಡಿಬಹುದು. ಆಯಿತಾ? ಕರ್ನಾಟಕದಲ್ಲಿ ಎಲ್ಲರಿಗೂ ಇದು ಸೇಮ್ ಇರುತ್ತೆ. ನಾನು ಬೆಳಗಾವಿ ನೋಟಿಫಿಕೇಶನ್ ಒಳಗಡೆ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಈಗ ನಾವು ಅಗ್ನಿವೀರ್ ಟೆಕ್ನಿಕಲ್ಗೆ ನೋಡ್ತಾ ಇರ್ಬೋದು ಏನೇನು ಎಲಿಜಿಬಲ್ ಇರಬೇಕನ್ನೋದು ತಿಳಿಸ್ಕೊಡ್ತೀನಿ. ನೋಡ್ತಾರೆ ಇಲ್ಲಿ ಅವ್ರು ಕೊಟ್ಟಿದ್ದಾರೆ 10+ ಪಾಸ್ಡ್ ಸೈನ್ಸ್ ವಿತ್ ಫಿಸಿಕ್ಸ್, ಮ್ಯಾಥ್ಸ್, ಇಂಗ್ಲೀಷ್ 50%ಗಿಂತ ಜಾಸ್ತಿ ಪಾಸ್ ಆಗಬೇಕು. ಆಯಿತಾ? ಇದು ಒಂದು ತಲೆ ಕೆಡಿಸೋಡಿ. ಇನ್ನು ಉಳುಕಿದ್ದೆಲ್ಲ ನೀವು ನೋಡೋಕ್ಕೆ ಹೋಗಬೇಡಿ, ತುಂಬ ತಲೆ ತಿನ್ನುತ್ತೆ. ಇದಾದ ನಂತರ SLC ಮಾಡಿ ITI ಮಾಡಿರೋರು ಇಲ್ಲಿ ನೋಡ್ತಾ ಇರ್ಬೋದು. SLC ITI, ಸೊ ಡಿಪ್ಲೊಮಾ ಟ್ರೈನಿಂಗ್ ಮಾಡಿರೋರು, ಹಾಗೆ ಡಿಪ್ಲೊಮಾ ಮಾಡಿ SLC + ITI, SLC + ಡಿಪ್ಲೊಮಾ ಯಾವ್ಯಾವ ಒಂದು ಕೋರ್ಸ್ ಮಾಡಿರೋ ಹಾಕ್ಬೋದು ಅಂತ ಇಲ್ಲಿ ನೋಡ್ತಾ ಇರ್ಬೋದು. ಮೆಕ್ಯಾನಿಕಲ್ ಮೋಟರ್, ಮೆಕ್ಯಾನಿಕಲ್ ಡೀಸೆಲ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕಲ್, ಸೊ ಇಲ್ಲಿ ಎಲೆಕ್ಟ್ರಿಷಿಯನ್, ಫಿಟ್ಟರ್, ಸೊ ಈ ಥರ ನೀವು ಇದ್ರೊಳಗಡೆ ಯಾವುದಾದ್ರೂ ಮಾಡಿದ್ರೆ ನೀವು ಈ ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಇದಾದ ನಂತರ ನೀವು ನಮಗೆ ಇನ್ನೇನು ಮೇನ್ ಇದೆ ಅಂತಂದರೆ, ಸೊ ಡೇಟ್ ಆಫ್ ಬರ್ತು 22 ವರ್ಷದೊಳಗಡೆ ಹಾಕ್ಬೋದು. 1 ಜುಲೈ 2005ರಿಂದ 1 ಜುಲೈ 2009. ಹಾಗೆ ನಿಮ್ಗೆ ಇನ್ನೊಂದು ಏನು ಆಪ್ಷನ್ ಇರ್ತೀರಿ ಅಂದರೆ, ನೀವು PUC ಮೇಲೆ ಹಾಕ್ತಿದ್ರೆ ನೀವು 2 ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದು. ಯಾವುದಂತಪ್ಪ, ನೀವು PUC ಮಾಡಿದರೆ ಕ್ಲರ್ಕ್ನ ಆಪ್ಷನಲ್ಲಿ ತೊಗೋಬೋದು, ಇಲ್ಲ GDನ ತೊಗೋಬೋದು, ಇಲ್ಲ ಟ್ರೇಡ್ಮ್ಯಾನ್ನ ತೊಗೋಬೋದು. ನೀವು ITI ಅಥವಾ ಡಿಪ್ಲೊಮಾ ಮಾಡಿರೋರಾದರೆ GD ಅಥವಾ ಟ್ರೇಡ್ಮ್ಯಾನ್ನ ಹಾಕ್ಬೋದು. ಇದ್ರ ಜೊತೆ ನೋಡ್ತಾ ಇರ್ಬೋದು. ಹೈಟ್ ನೋಡೋದಾದರೆ ಇದ್ರದ್ದು ಒಂದು ಟೆಕ್ನಿಷಿಯನ್ದು, ಸೊ ಟೆಕ್ನಿಕಲ್ ಬಂದುಬಿಟ್ಟು ಹೈಟು 165 ಸೆಂಟಿಮೀಟರ್ ಕೇಳಿದ್ದಾರೆ, ಇಷ್ಟೇ. ಹಾಗೆ ಚೆಸ್ಟ್ ಬಂದುಬಿಟ್ಟು 77 ಸೆಂಟಿಮೀಟ್ರ್. ಈಗ ಉಬ್ಸಿದ್ರೆ 5 ಸೆಂಟಿಮೀಟ್ರ್ ಜಾಸ್ತಿ ಆಗಬೇಕು. ಸೊ ಸೇಮ್ ಇರುತ್ತೆ. ನೀವೇನೋ ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದರೆ ನಿಮಗೆ 2 ಸೆಂಟಿಮೀಟ್ರ್ ರಿಯಾಯಿತಿ ಇರುತ್ತೆ ಹೈಟಲ್ಲಿ, ಹಾಗೆ 3 ಸೆಂಟಿಮೀಟ್ರ್ ಚೆಸ್ಟಲ್ಲಿ ಇರುತ್ತೆ, ಹಾಗೆ ವೆಯ್ಟಲ್ಲಿ 5 kg. ಇದಾದ ನಂತರ ನಿಮಗೆ ಬೋನಸ್ ಮಾರ್ಕ್ಸ್ ಇಲ್ಲಿ ನೋಡ್ತಾ ಇರ್ಬೋದು. ಬೋನಸ್ ಮಾರ್ಕ್ಸ್ ಬಗ್ಗೆ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವೇನಾದರೂ ಆರ್ಮಿದಲ್ಲಿರೋ ಕೆಲಸ ಮಾಡ್ತಿರೋ ಮಕ್ಕಳಾಗಿದ್ದರೆ ನಿಮಗೆ, ಅಂದರೆ ಸರ್ವಿಂಗ್ ಪರ್ಸನ್ ಮಗ ಆಗಿದ್ದರೆ ನಿಮ್ಗೆ 20 ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಅಗ್ನಿವೀರ್ ಟೆಕ್ನಿಕ್ 20 ಮಾರ್ಕ್ಸು. ಇದಾದ ನಂತರ ನೀವೇನಾದರೂ ರಿಟೈರ್ಡ್ ಆಗಿರೋ ಅಂದರೆ ಎಕ್ಸ್ ಮೆನ್ ಮಕ್ಕಳಾಗಿದ್ದರೆ ನಿಮಗೆ 20 ಮಾರ್ಕ್ಸ್ ಸಿಗುತ್ತೆ. ಹಾಗೆ ಸ್ಪೋರ್ಟ್ಸಿಂದೆಲ್ಲ ಕಾಮನ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಸೇಮ್ ನಿಮಗೆ 20 ಮಾರ್ಕ್ಸ್ 15 ಮಾರ್ಕ್ಸ್ ಸಿಗುತ್ತೆ. ಸೊ ಯೂನಿವರ್ಸಿಟಿ ಲೆವೆಲ್ ಆಡಿದ್ರೆ 10 ಮಾರ್ಕ್ಸ್ ಇದೆ. ನೀವು ಸ್ಟೇಟು ನ್ಯಾಷನಲ್ ಲೆವೆಲಲ್ಲಿ ಆಡಿದ್ರೆ 15 ಇದೆ. ಸೊ ಕಾಲೇಜ್ ಲೆವೆಲಲ್ಲಿ ಆಡಿದ್ರೆ 5 ಮಾರ್ಕ್ಸ್ ಈ ರೀತಿ ಇರುತ್ತೆ. ಸೊ NCC ಮಾಡಿದ್ರು ಕೂಡ ನಿಮಗೆ ನೋಡ್ತಾ ಇರ್ಬೋದು, B ಮಾಡಿದ್ರೆ 5 ಮಾರ್ಕ್ಸ್ ಇದೆ, 10 ಮಾರ್ಕ್ಸ್ ಇದೆ, C ಮಾಡಿದ್ರೆ 15 ಮಾರ್ಕ್ಸು. ಸೊ ಈ ಥರ ನಿಮಗೆ ಬೋನಸ್ ಮಾರ್ಕ್ಸ್ಗಳು ಸಿಗುತ್ತೆ. ಇದಾದ ನಂತರ ನಿಮಗೆ ಇನ್ನೊಂದು ಬೋನಸ್ ಮಾರ್ಕ್ಸ್ ಎಲ್ಲಿ ಸಿಗುತ್ತಪ್ಪ ಅಂತಂದರೆ, ಸೊ ನಿಮಗೆ ಬೋನಸ್ ಮಾರ್ಕ್ಸ್ ಇಲ್ಲಿ ನೋಡ್ತಾ ಇರ್ಬೋದು. ಬೋನಸ್ ಮಾರ್ಕ್ಸ್ ಆಫ್ ITI ಅಥವಾ ಡಿಪ್ಲೊಮಾ ಮಾಡಿರೋರಿಗೆ 10+2 ಇಯರ್ ITI ಮಾಡಿದ್ರೆ ನಿಮಗೆ 20 ಮಾರ್ಕ್ಸು ಬೋನಸ್ ಆಗಿ ಟೆಕ್ನಿಕಲ್ ಸಿಗುತ್ತೆ. ಅಕಸ್ಮಾತಾಗಿ ನೀವು 10+3 ವರ್ಷ ಡಿಪ್ಲೊಮಾ ಮಾಡಿದರೆ ನಿಮಗೆ 30 ಮಾರ್ಕ್ಸು ಬೋನಸ್ ಆಗಿ ಸಿಗುತ್ತೆ. ಸೊ ಇದನ್ನ ಸ್ವಲ್ಪ ಗಮನದಲ್ಲಿಟ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ಆಮೇಲೆ ನೀವೇನಾದರೂ PUC ಮೇಲೆ ITI ಮಾಡಿದರೆ, ಸೊ PUC ಮೇಲೆ ITI ಮಾಡಿದರೆ ಕೂಡ ನಿಮಗೆ 30 ಮಾರ್ಕ್ಸ್ ಸಿಗುತ್ತೆ. ಹಾಗೆ PUC ಮೇಲೆ ನೀವೇನಾದರೂ ಡಿಪ್ಲೊಮಾ ಹೋಲ್ಡರ್ ಆಗಿದ್ದರೆ 50 ಮಾರ್ಕ್ಸ್ ಸಿಗುತ್ತೆ. ನೋಡಿರಿ ಎಂಥ ಒಳ್ಳೆ ಚಾನ್ಸು. ಡಿಪ್ಲೊಮಾ ಅಂದರೆ ನೀವು ಸೈನ್ಸ್ ಮಾಡಿ ಅಥವಾ PUC ಏನೋ ಮಾಡಿ ನೀವು ಇದು ಡಿಪ್ಲೊಮಾ ಮಾಡ್ತಾರೆ, ನಿಮಗೆ ಒಳ್ಳೆ ಚಾನ್ಸ್ ಇದೆ, ಆರಾಮಾಗಿ ಸೆಲೆಕ್ಷನ್ ಆಗ್ತೀರಾ. ಇನ್ನು ಉಳ್ಕಿದೆಲ್ಲ ಸೇಮ್ ಇರುತ್ತೆ, ಇನ್ನೇನು ಚೇಂಜ್ಮೆಂಟ್ ಇರೋಲ್ಲ ಇದರಲ್ಲಿ. ಏನು GDಗೆ ಇರುತ್ತೆ ಅದೇ ರೀತಿ 4 ಇಯರ್ಸ್ ಅಗ್ನಿವೀರ್ ಸ್ಕೀಮ್ ಆಗಿರುತ್ತೆ. ಸಂಬಳ ನೋಡ್ತಾ ಇರ್ಬೋದು ಸೇಮ್ ಇರುತ್ತೆಲ್ಲ, ನಿಮಗೆ ಏನು ಹೆಚ್ಚು ಕಡಿಮೆ ಇರೋಲ್ಲ. ಎಲ್ಲ ನಾನು ಹಳೆ ವೀಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಈಗ ಅಪ್ಲಿಕೇಶನ್ ಅದೇ ಸೇಮ್ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು. 250 ಫೀಸ್ ಇರುತ್ತೆ. ಇದಾದ ನಂತರ ನಿಮಗೆ ಫಸ್ಟ್ ಪ್ರೊಸೀಜರ್ ಏನಪ್ಪ ಅಂದರೆ, ಎಕ್ಸಾಮ್ ಇರುತ್ತೆ, ಕನ್ನಡದಲ್ಲಿರುತ್ತೆ. ಇದಾದ ನಂತರ ನಿಮಗೆ ರ್ಯಾಲಿ ನಡೆಯುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಕನ್ನಡದಲ್ಲಿ ಎಕ್ಸಾಮ್ ಇರುತ್ತೆ. ನಿಮಗೆ ಬಂದುಬಿಟ್ಟು 100 ಕ್ವಶನ್ಸ್ ಇರುತ್ತೆ. 1 ಕ್ವಶನ್ 2 ಮಾರ್ಕ್ಸ್ಗೆ ಇರುತ್ತೆ. ಸೊ ಟೆಕ್ನಿಷಿಯನ್ಗೆ ಅವರಿಗೆಲ್ಲ. ಸೊ ಇದಾದ ನಂತರ ನಿಮಗೆ ಫೇಸ್ 2 ಅಲ್ಲಿ ಸೊ ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ ಆಗುತ್ತೆ. ಅದಾದಮೇಲೆ ನಿಮಗೆ 1600 ಮೀಟ್ರ್ ರನ್ನಿಂಗ್ ಇರುತ್ತೆ. 1600 ಮೀಟ್ರ್ ನೀವು ಜಸ್ಟ್ ಪಾಸ್ ಮಾಡಬೇಕಷ್ಟೇ. ನೀವು ಎಕ್ಸಲೆಂಟ್ ಬರೀ, ಸೆಕೆಂಡ್ ಗ್ರೂಪ್, ಥರ್ಡ್ ನೋ ಮ್ಯಾಟರ್ಸ್, ಫುಲ್ ಅಪ್ಸು
6 ಹೊಡೆದ್ರೆ ಸಾಕು ನೀವು ಎಲಿಜಿಬಲ್ ಆಗ್ತೀರಾ, ಏನೂ ತೊಂದರೆ ಇಲ್ಲ. ಸೊ ಇಷ್ಟೇ ಇದ್ರದ್ದು ಮಾಹಿತಿ ಇರುತ್ತೆ. ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸ್ರಿ, ಇದ್ರ ಬಗ್ಗೆ ಇನ್ನೂ ವೀಡಿಯೋನ ಮಾಡಾಕ್ತೀನಿ ನೆಕ್ಸ್ಟು. ಹಾಗೆ ಆವಾಗಲೇ ಹೇಳಿದೆ, ನೀವು ತಪ್ಪದೆ ಇದ್ರ ಜೊತೆ 2 ಅಪ್ಲಿಕೇಶನ್ನ ಹಾಕಿ, ಇದ್ರ ಜೊತೆ ಇನ್ನೊಂದು ಅಪ್ಲಿಕೇಶನ್ನ ಆಪ್ಷನಲ್ಲಾಗಿ ಹಾಕಿಲ್ಲ ಅಂತಂದರೆ ತೊಂದರೆ ಆಗುತ್ತೆ. ಚೆನ್ನಾಗಿ ಇದಾಗಲಿಲ್ಲ ಅಂತಂದರೆ ಅದೇ ಆಗುತ್ತೆ. ಸೊ ಇದಕ್ಕೆ ನೀವು ಹೆವಿ ಓದಬೇಕಾಗುತ್ತೆ. ಇಷ್ಟು ಓದಿದ್ದು ನೀವು GD ಓದಿದ್ರೆ ಆರಾಮ್ ಸೆಲೆಕ್ಷನ್ ಆಗಿಬಿಡ್ತೀರ. ಹಾಗಾಗಿ GDನ ಆಪ್ಷನಲ್ಲಾಗಿ ತೊಗೊಳ್ಳಿ. ನನ್ನ ಸಜೆಸ್ಟ್ ಏನಪ್ಪ ಅಂತಂದರೆ ನಿಮಗೆ GD ಒಂದು ಹುದ್ದೆಗೆ ಜೊತೆಗೆ ಅಪ್ಲೈ ಮಾಡಿರಿ.